ಹೇಳ್ಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನ ಸ್ವಲ್ಪ ಬಿಡಿಸಿಡು ಭಾರತಿ. ಚಂದನ, ನನ್ನ ಭಾವನೆಗಳಿಗೆ ಸ್ಪಂದಿಸೋರು ಯಾರು ಇಲ್ಲ. ಅದೇ ಬೇಜಾರಲ್ಲಿ ತವ್ರ ಮನೆಗೆ ಅಂತ ಬಂದ್ರೆ ನಮ್ಮಮ್ಮ ನನ್ನನ್ನ 1000 ಪ್ರಶ್ನೆ ಕೇಳ್ತಾಳೆ. ಪದೇ ಪದೇ ಇಲ್ಲಿಗೆ ಯಾಕೆ ಬರ್ತೀಯ, ಜನ ಏನಂತಾರೆ ಅಂತ ಬೈತಾಳೆ. ಅವಳಿಗೆ ಮಗಳು ಯಾಕೆ ನೋವಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋದಕ್ಕಿಂತ ಜನ ಏನ್ ಮಾತಾಡ್ತಾರೋ ಅನ್ನೋದೇ ಚಿಂತೆ. ಆರ್ತಿ, ಈಗ ಹೇಳ್ತಿದ್ಯಾ? ನಿನ್ ಮನ್ಸಲ್ಲಿ ಇಷ್ಟೊಂದು ನೋವಿದ್ಯಾ? ಹೌದು ಚಂದನ, ನನಗೆ ನನ್ ಗಂಡನ ಮನೇಲೂ ಇರೋಕ್ಕಾಗ್ದೆ, ತವ್ರ ಮನೇಲೂ ಇರೋಕ್ಕಾಗ್ದೆ ಒತ್ತಾಡ್ತಾ ಇದ್ದೀನಿ. ನಮ್ಮ ಮಾವನ್ ಮನೆಗೆ ಅಂತ ಬಂದ್ರೆ ನನ್ನಿಂದ ಮುತ್ತು ಮಾವನ್ಗೆ ಅವಮಾನ ಆಗೋಗಾಯ್ತು. ಈ ಮನೆಗೆ ಕಳಂಕ ಬಂತು. ಎಂತ ಪಾಪಿ ನಾನು. ನನ್ನಿಂದ ಮುತ್ತು ಮಾವನ್ಗೆ ನೋವಾಗೋಗಾಯ್ತು ಚಂದನ. ನನ್ನನ್ನ ದಯವಿಟ್ಟು ಕ್ಷಮಿಸ್ಬೇಡ. ಸಮಾಧಾನ ಮಾಡ್ಕೊ ಭಾರತಿ, ಸಮಾಧಾನ ಮಾಡ್ಕೊ. ಏನು ಅಂತ ಸಮಾಧಾನ ಮಾಡ್ಕೊಳ್ಳಿ ಚಂದನ? ನಾನು ಜೀವನ ಏನು ಅನ್ಕೊಂಡಿದ್ದೆ, ಆದ್ರೆ ಏನೇನೋ ಆಗೋಯ್ತು. ಅವತ್ತು ಮುತ್ತು ಮಾವ ನನ್ನನ್ನ ಮದುವೆ ಆಗಿದ್ದಿದ್ರೆ ನಾನಿವತ್ತು ಇಷ್ಟು ನೋವು ಅನ್ಭವಿಸೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಭಾರತಿ, ಕಳ್ದೋಗಿರೋ ಕ್ಷಣ ಯಾವತ್ತೂ ವಾಪಸ್ ಬರಲ್ಲ. ಏನಾಗ್ಬೇಕು, ಯಾರ ಜೀವನಕ್ಕೆ ಯಾರು ಸೇರ್ಬೇಕು ಅನ್ನೋದು ಆ ದೇವ್ರ ಇಚ್ಛೆ. ಈಗ ನಿನ್ ಜೀವನ ತುಂಬಾ ಮುಂದೆ ಹೋಗಿದೆ, ಹಾಗೆ ಮುತ್ತು ಅಣ್ಣನ ಜೀವನನೂ ತುಂಬಾ ಮುಂದೆ ಹೋಗಿದೆ. ಇಂಥ ಸಮಯದಲ್ಲಿ ಹಳೇದೆಲ್ಲ ನೋವು ತರುತ್ತೆ ಹೊರತು ಖುಷಿ ಕೊಡಲ್ಲ ಭಾರತಿ. ನಿಜ ಚಂದನ, ಏನು ಮಾಡೋಕ್ಕಾಗಲ್ಲ. ಎಲ್ಲ ನಾನ್ ಪಡ್ಕೊಂಬಂದಿದ್ದು ನಾನೇ ಅನುಭವಿಸ್ಬೇಕು. ಈ ಮನೆ ಸೊಸೆ ಆಗೋ ಅದೃಷ್ಟ ಅಂತೂ ನನಗಿರ್ಲಿಲ್ಲ. ಈ ಮನೆಯಲ್ಲಿ ದುಡ್ಡಿನ ಶ್ರೀಮಂತಿಕೆ ಕಡಿಮೆ ಇರ್ಬೋದು, ದೇಹದಲ್ಲೇ ಶ್ರೀಮಂತ ಮನೆ ತುಂಬಿಕೊಂಡಿದ್ದಾರೆ. ನಿಜವಾಗ್ಲೂ ಈ ಮನೇಲಿ ಇರ್ಬೇಕು ಅಂತಂದ್ರೆ ಅದೃಷ್ಟ ಮಾಡಿರ್ಬೇಕು ಚಂದನ. ಆದ್ರೆ ಆ ಅದೃಷ್ಟ ನಾನ್ ಮಾಡಿಲ್ಲ. ಆ ದೇವ್ರು ಇದನ್ನ ನಿನ್ ಹಣೆಯಲ್ಲಿ ಬರ್ದಿದ್ದ. ನೀನ್ ತುಂಬಾ ಅದೃಷ್ಟವಂತೆ ಚಂದನ. ಸರಿ, ನಾನು ಹೊರಡ್ತೀನಿ. ಇಲ್ಲಿ ತುಂಬಾ ಹೊತ್ತು ಇದ್ದಷ್ಟು ಸಮಸ್ಯೆ. ಮಾಡ್ತಿ ಬನ್ನಿ. ಮೈ ಚಂದನ ಅವರು ಭಾರತಿನ ಒಳಗಡೆ ಕರ್ಕೊಂಡು ಏನ್ ಹೇಳ್ತಿರ್ಬೋದು, ಏನ್ ಮಾತಾಡ್ತಿರ್ಬೋದು, ಅದೆಲ್ಲ ನಿನಗೆ ಹೆಣ್ಣು ಮಕ್ಕಳು ಏನೋ ಒಂದ್ ಮಾತಾಡ್ಕೋತಾರೆ. ಒಳಗಡೆ ಇರೋದು ಬರೀ ಭಾರತಿ ಮಾತ್ರ ಅಲ್ಲ ಕಣ, ಚಂದನ ಅವರು ಇದಾರೆ. ಏನು ಮಾಡಕ್ ಹೋಗ್ಬೇಡ, ಸುಮ್ಮನೆ ಗೊತ್ತಾರ. ಇದೇನ್ರ ಇದು, ಒಳಗಡೆ ಹೋಗ್ತಾ ಕನ್ನಂಬಡಿ ತುಂಬ್ಸಕ್ಕೆ ಕಾಂಟ್ಯಾಕ್ಟ್ ತಗೊಂಡಿರೋ ತರ ಕಣ್ಣೀರಾಗ್ತಾ ಹೋದ್ಲು. ಇವಾಗ ನೋಡಿದ್ರೆ ಹೆಂಗ್ ಸೈಲೆಂಟ್ ಆಗಿ ಬಂದು ನಿಂತಿದ್ದಾಳೆ. ಇದ್ರೆ ಎಲ್ಲ ಸಾಧ್ಯ, ಯಾವುದು ಆಗಲ್ಲ ಅನ್ನೋ ಮಾತೇ ಇರಲ್ಲ. ಯಾರು ನೀನೇನು ನಿನ್ ಬಗ್ಗೆ ಹೇಳ್ಕೊಳೋದ್ ಬೇಕಾಗಿಲ್ಲ, ನಮ್ಗೆ ಚೆನ್ನಾಗಿ ಗೊತ್ತಿದೆ. ಮೈ ಇದನ್ ಸ್ವಲ್ಪ ಸೈಡ್ಗಿರು. ಯಾಕಂటే ಹೆಣ್ಮಕ್ಳ ಲೈಫ್ ಬೆಸ್ಟ್. ಯಾರದೇ ಮನೆಗೆ ಹೋಗಿ ನೋಡ್ಕೊಡ್ತಾರೆ, ನಮ್ಮ ಗಂಡ್ಮಕ್ಳ ಲೈಫ್ ಇಷ್ಟ. ಯಾಕೆ ಅದಕ್ಕೆ ಕೇಳಿ ನಿಂಗೂ ಅರ್ಶಿನ ಕುಂಕುಮ ಎಲ್ಲ ಕೊಡಿಸ್ತೀನಿ. ನಿನ್ನೂ ಬಳೆ ತೊಟ್ಕೊಳ ಆಸಿದ್ರೆ ಹೇಳುವ, ನಾನು ಎತ್ತಿದ್ದೀನಿ. ಭಾರತಿ, ಯಾವುದೇ ಕಾರಣಕ್ಕೂ ನಿಂಗೆ ಯಾರೂ ಇಲ್ಲ ಅಂತ ಅನ್ಕೋಬೇಡ. ಇದು ನಿನ್ ತೋಟ ಮನೆ, ಯಾವ್ದು ಬೇಕಿದ್ರು ನೀನೇಳಿ. ಚಂದನ, ನೀನ್ ಎಲ್ರನ್ನೂ ಎಷ್ಟು ಚೆನ್ನಾಗಿ ನೋಡ್ಕೋತೀಯ, ಎಲ್ರಿಗೂ ಎಷ್ಟು ಕಾಳಜಿ ತೋರಿಸ್ತೀಯ. ನಿನ್ನಂತ ಸೊಸೆ ಎಲ್ಲ ಮನೇಲೂ ಇದ್ರೆ ಆ ಮನೆ ಸ್ವರ್ಗ ಆಗಿರುತ್ತೆ. ಈ ಗಂಧದ ಗುಡಿಲಿ ನೀನು ದೇವತೆ ತರ ಇದೀಯ. ಅವರು ಈ ಮನೆ ದೇವತೆ ಮಾತ್ರ ಅಲ್ಲ, ನನ್ನ ಮನ್ಸಿನ ದೇವತೆನೂ ಹೌದು. ಮುತ್ತಮ್ಮವ್ವ, ನನಗೆ ಲೇಟ್ ಆಗ್ತಿದೆ, ಬರ್ತೀನಿ. ಅಣ್ಣ, ಹೊರಗಡೆ ಇಷ್ಟೊತ್ತು ಏನಾಯ್ತು ಅಂತ ನಿಮ್ಗೆ ಗೊತ್ತಲ್ವಾ? ನೀವು ಹೋಗೋದು ಬೇಡ ಅಣ್ಣ, ನಾನೇ ಭಾರತಿ ಬಿಟ್ಟು ಬರ್ತೀನಿ. ಹೌದಣ್ಣ, ಅವ್ರ ಜೊತೆ ನಾನು ಹೋಗಿ ಬಿಟ್ಟು ಬರ್ತೀನಿ. ಹರಿಯವರೇ, ನೀವು ಬರೋದೇನ್ ಬೇಡ, ನಾನೇ ಬರ್ತೀನಿ, ಬಿಟ್ಟು ಬರ್ತೀನಿ. ಅಲ್ಲ ಮೇಡಮ್, ಬರ್ಬೇಕಾದ್ರೆ ನೀವು ಒಬ್ಬರೇ ಬರ್ಬೇಕಾಗತ್ತಲ್ಲ, ಅದಕ್ಕೆ. ಹೇಗ್ ಬರ್ಬೇಕು ಅಂತ ನನಗೆ ಗೊತ್ತು, ನಾನೇ ಬಿಟ್ಟು ಬರ್ತೀನಿ. ನನ್ನ ಪ್ರೀತಿ ಒಂದು ಮಾತು. ಏನಂದ್ರಿ? ಏನಿಲ್ಲ, ಹೋಗಿ ಬಿಟ್ಟು ಬನ್ನಿ, ಹೋಗಿ. ಸಂದನ, ನಾನು ಹೋಗ್ತೀನಿ, ನೀನು ಹೋಗು. ಬಾತಿ, ಮನೆ ಇರೋದಿಲ್ಲ ಅಲ್ವಾ, ಅಲ್ಲಿವರೆಗೂ ಬಿಟ್ಟು ಬರ್ತೀನಿ ಬಾ. ಅದಕ್ಕೆ ಬೇಡ ಅಂತಿರೋದು. ನೀನೇ ನೋಡಿದ್ಯಲ್ಲ, ಅಮ್ಮನು ಮಾವನು ನಿಮ್ಮ ಮನೆ ಹತ್ರ ಬಂದು ಎಷ್ಟೆಲ್ಲ ರಾದಂತ ಮಾಡಿದ್ರು ಅಂತ. ಈಗ ಮತ್ತೆ ನೀನು ನೋಡಿದ್ರೆ ಕೂಗಾಡ್ತಾರೆ. ನೀನು ಹೋಗು. ಹಾಗೆ ಆಗ್ಲಿ ಭಾರತಿ. ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ನನ್ನನ್ನ ಕಾಳಜಿ ಮಾಡೋರ್ಗೂ ನಮ್ಮ ಮನೆಗೆ ಬನ್ನಿ ಅಂತ ಕರೆಯೋಕ್ಕಾಗದೆ ಇರೋ ಥರ. ಹಾಗೆಲ್ಲ ಅನ್ಕೋಬೇಡ ಭಾರತಿ. ನಾನು ನಿಮ್ಮ ಮನೆಗೆ ಬರೋಕ್ಕಾಗದೆ ಇದ್ರೆ ಏನಂತೆ, ನಮ್ಮ ಗಂಧದ ಗುಡಿಗೆ ನೀನು ಅವಾಗವಾಗ ಬರ್ತಿರು. ನೀನೇನು ಯೋಚನೆ ಮಾಡಬೇಡ.
ಚಂದನಹನ ಎಲ್ಲ ಹೆಣ್ಮಕ್ಳಿಗೂ ನಿನ್ ಹಾಗೆ ಗೆತ್ತಿವನ್ನೇ ತುಂಬಾ ಪ್ರೀತಿ ಮಾಡೋ ತಾಯಿಯರ ಹೃದಯ ಅನ್ನೋ ತಂಗಿನೂ. ಭಾರತಿ, ನಮ್ಗೆ ನಾವೇ ಧೈರ್ಯ ಹೇಳ್ಕೋಬೇಕು, ನಮ್ಗೆ ನಾವೇ ಬುದ್ಧಿ ಹೇಳ್ಕೋಬೇಕು. ನಾವಿಬ್ರು ಒಂದೇ ತಾಯಿ ಹೊಟ್ಟೆಲ್ ಹುಡ್ತೇ ಇದ್ರೆ ಏನಂತೆ? ನಾವಿಬ್ರು ಅಕ್ಕ ತಂಗಿ. ಸರಿ ಭಾರತಿ, ಹಾಗಾದ್ರೆ ನಾನು ಹೊರಡ್ತೀನಿ, ನೀನು ಹುಷಾರಾಗು. ಏನಣ್ಣ ಮಾಡೋದೀಗ? ನಿಂಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಎಲ್ಲಿ ಹೋದ್ರು? ಆಗಿಂದ ಬಡ್ಕೊಂಡೆ, ಸ್ವಲ್ಪ ತಾಳ್ಮೆಯಿಂದಿರು, ಬಾಯಿಗೆ ಬಂದಾಗ ಮಾತಾಡ್ಬೇಡ ಅಂತ ಕೇಳ್ತೀಯ ಈಗ? ನೋಡು, ಏನಣ್ಣ ನೀನು? ಮೊದಲಂತೂ ಕೋಪ್ತಿಲ್ಲ, ನಮ್ ಮಾತಾಡಂಗಿಲ್ವಾ? ಅಷ್ಟಕ್ಕೆ ಮನೆ ಬಿಟ್ಟು ಹೊಟ್ಟೋಗ್ತಾರ? ಕಾರ್ತಿಯಾಯನೆ, ನಮ್ಮನ್ ಬಿಟ್ರೆ ಅವಳಿಗೆ ಯಾರಮ್ಮ ಇದಾರೆ? ಎಲ್ಲೂ ಹೋಗಲ್ಲ, ಬರ್ತಾಳೆ, ಸ್ವಲ್ಪ ಸುಮ್ನಿರೋ. ಅಣ್ಣ, ನನ್ಗ ಆ ಮುತ್ತು ಮೇಲೇನೆ ಕೊಟ್ಟು. ಅಲ್ಲಿಗೂ ಹೋಗ್ ಬಂದ್ವಲ್ಲಮ್ಮ. ಇಲ್ಲ ಅಲ್ರಲ್ಲ? ಇಲ್ಲಣ್ಣ, ಅವ್ರ ಮೇಲೆ ನನ್ಗೆ ಎಳ್ಳಷ್ಟು ನಂಬಿಕೆ ಇಲ್ಲ. ಎಲ್ಲಿಂದ ಒಕ್ಕಿಸ್ಕೊಂಡ್ರಣ್ಣ? ಇಷ್ಟು ವರ್ಷ ನಿಮ್ದಂಗ್ ಮಾಡಿದ್ರು, ಈಗ ನನ್ ಮಗಳ ಜೀವನದಲ್ಲಿ ಆಟ ಆಡ್ತಿದಾರೆ. ಬಿಡಲ್ಲ, ಈಗ್ಲೇ ಆ ಮನೆಗೆ ಹೋಗಿ ಮನೆಯೆಲ್ಲ ಹುಡ್ಕಾಡಿ ಅವ್ರ ಜನ್ಮನ ಚಾಲಾಡ್ಬಿಟ್ಟು ಬರ್ತೀನಿ, ಓಡ್ತಾ ಇರು. ಯಾಕೇನಿ? ಸಮಾಧಾನ, ನಿಧಾನ. ಅಲ್ಲಿ ನೋಡು, ಬಂದ್ಲಲ್ಲ? ಅಯ್ಯೋ, ಹೇ, ಎಲ್ಲೇ ಹೋಗಿದ್ದೆ ನೀನು ಇಷ್ಟೊತ್ತು? ನಿನ್ನೇ ಕೇಳ್ತಿರೋದು. ಯಾಕೆ ಬಾಯಿ ಬಿದ್ದೋಗಿದ್ಯಾ ನಿನಗೆ? ಎಲ್ಲಿ ಹೋಗಿದೆ? ಭಾರತಿ, ನಿಮ್ಮಮ್ಮ ಕೇಳ್ತಾ ಇದ್ದಾಳೆ, ಎಲ್ಲಿಗೆ ಹೋಗಿದೆ ಅಂತ ಹೇಳಮ್ಮ. ನೀನ್ ಎಲ್ಲಿ ಹೋಗಿದೆ ಅಂತ ನನಗೆ ಚೆನ್ನಾಗ್ ಗೊತ್ತು ಕಣೆ. ನೀನ್ ಆ ಮುತ್ತು ನೋಡಕ್ ಹೋಗಿದ್ದೆ ತಾನೆ? ನಿನ್ಗ ಮುತ್ತು ನೋಡ್ದೇನೆ ಇರೋಕೆ ಆಗಲ್ವಾ? ಅಮ್ಮ, ಏನಮ್ಮ? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಏನೋ ಚಿಕ್ಕವಳು ಅಂತ ಸುಮ್ನಿದ್ರೆ, ಅಮ್ಮ ಅಂತಾನು ನೋಡ್ದೇನೆ ಎತ್ತರದ ಗಂಟಲ್ಲಿ ಕೂಕೋತಾ ಇದೀಯಾ? ಮಾತಾಡೆ. ಅವನೇ ನಿನ್ ತಲೆ ಕೆಡ್ಸಿ ಅಲ್ಲಿ ಕರ್ಸ್ಕೊಂಡಿದ್ದ? ಅಮ್ಮ, ಮುತ್ತು ಮಾವನ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಅವ್ರು ಆಟಾಡ್ದವ್ರಲ್ಲ, ಅವ್ರು ತುಂಬಾ ಒಳ್ಳೆಯವರು. ಏ, ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ನಿನ್ನಿಂದ ನಾನ್ ತಿಳ್ಕೊಬೇಕಾಗಿಲ್ಲ ಕಡೆ. ಶೋ ಕರ್ಮನೆ ನನ್. ಆ ಮನೆಯಿಂದ ನಮ್ಮನೆ ನೆಮ್ಮದಿ ಹಾಳಾ ಹೋಗ್ತಿದೆ. ನಾನ್ ಹೆಸ್ ಮಗಳು ನನ್ನ ಮುಂದೆ ನೀನ್ ನಿಂತ್ಕೊಂಡು ಅವ್ರು ವಹಿಸ್ಕೊಂಡ್ ಮಾತಾಡ್ತಾಳೆ. ಅಮ್ಮ, ನೀನ್ ಅನ್ಕೊಂಡಂಗೆ ಏನೂ ಇಲ್ಲ ಅಲ್ಲಿ. ಅಷ್ಟೇ ಅಮ್ಮ ಆಗಿತ್ತು. ನೋಡ್ದ್ಯಣ್ಣ, ನೋಡ್ದ್ಯಾ? ನಾನು ಹೇಗೆ ಮಾಡಿದಾರ ನೋಡೋರು. ಮನೆ ಹಾಳ್ರಮ್ಮ ಅವ್ರು. ಇಷ್ಟೆಲ್ಲ ಆಗಿದ್ದು ಅಲ್ದೆ ಅಷ್ಟ ಕುಂಕುಮ ಕೊಟ್ ಕಳ್ಸಿದ್ರ? ಎಂತ ರಾಕ್ಷಸರವ್ರು. ನಾವೆಲ್ಲ ಬಂದಾಗ ನೀನ್ ಒಳಗಡೆ ಇದ್ರು, ಇಲ್ಲ ಅಂತ ಸುಳ್ಳು ಹೇಳಿದ್ರು. ನೀವೊಂದ್ ಪೂರ್ತಿ ನಾಟಕ ಆಡ್ಕೊಂಡೆ ಬದುಕ್ಬಿಟ್ರು. ಅವ್ರ ಯೋಗ್ಯತೆಗೆ ಇಷ್ಟ ಬೆಂಕಿ ಹಾಕ. ಅಮ್ಮ, ಮುತ್ತು ಮಾವಂದೇನು ತಪ್ಪಿಲ್ಲ. ಅವ್ರು ಮಾತ್ರ ಸುಮ್ನೆ ಬಿಡೋದಿಲ್ಲ. ನಾನ್ ಏನ್ ಮಾಡ್ತೀನಿ ಪಾರೆ. ಅಯ್ಯೋ, ಅಮ್ಮ, ಬಿಡಮ್ಮ. ಪಾರೆ ಅಮ್ಮ, ಬಿಡು. ಏನ್ ಬಿಡಮ್ಮ? ಸುಮ್ನೆ ಮಾವ, ಏನ್ ನೀವು? ಅಮ್ಮ, ಬಿಡಮ್ಮ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ನಾನ್ ಏನ್ ಮಾಡ್ಬೇಕು ಕೊಡ್ಕೊಂಡಿದ್ರು ಅದನ್ನೇ ಮಾಡ್ತೀನಿ. ಬಾಯ್ ಮುಚ್ಕೊಂಡ್ ಬಾ. ಅಮ್ಮ, ಏನಾಗಿದೆ ನಿನ್ಗೆ? ನಾನೇ ಹೋಗಿದ್ದೆ, ನಾನೇ ಬಂದೆ. ಈಗ ಯಾಕೆ ಮತ್ತೆ ನನ್ನ ಅಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನಾನು ಕೇಳ್ದಾಗ ನೀನ್ ಇಲ್ವೇ ಇಲ್ಲ ಅಂತ ಹೇಳಿದ್ರಲ್ಲ, ಯಾಕಾಗಿ ಹೇಳ್ಬೇಕಿತ್ತು? ನಮ್ ಮನೆ ಹಾಳ್ ಮಾಡೋದೇ ಅವ್ರ ಉದ್ದೇಶ ಆಗಿದೆ. ನಾನು ಅವ್ರ ಗ್ರಾಚಾರ ಬಿಡಿಸಿಲ್ಲ ಅಂದ್ರೆ ನನ್ ಕಾಕಿ ಏನಿರಲ್ಲ. ಬಾ. ಅಮ್ಮ, ನಾನು ಅಲ್ಲಿ ಇದ್ದಿದ್ದು ಅವ್ರು ಯಾರಿಗೂ ಗೊತ್ತೇ ಇರ್ಲಿಲ್ಲ. ಅದ್ ಹೆಂಗಮ್ಮ ಗೊತ್ತಿರಲ್ಲ? ಓದ್ತಿದ್ರು ಹೇಳಿರಲ್ಲ. ಮೊದಲು ನೀನು ಅವ್ರ ಪರ ಊಹಿಸ್ಕೊಂಡ್ ಮಾತಾಡೋದನ್ನ ನಿಲ್ಸು. ಅಬ್ಬಬ್ಬಬ್ಬಬ್ಬಾ, ಮುತ್ತು ವಿಷಯ ಬಂದ್ರೆ ಸಾಕು, ಈ ನಾಟಕಗಳೆಲ್ಲ ಶುರು ಮಾಡ್ಕೊಂಡ್ಬಿಡ್ತಾಳೆ. ಇವ್ ಮನೆಯೊಳಗೆ ಇಲ್ಲಂತೆ, ಅದ್ ಯಾರೂ ಗೊತ್ತಿರ್ಲಿಲ್ವತ್ತೆ. ಅದನ್ನೇ ನಾನ್ ಕೇಳ್ತೀನಿ, ಏನ್ ಅನ್ಸುತ್ತೆಪ್ಪ? ಅಮ್ಮ, ಜನ ನೋಡ್ತಿದಾರೆ, ಬಿಡಮ್ಮ. ನೋಡ್ಲಿ ಕಡೆ, ಅವ್ರಿಗೂ ಅರ್ಥ ಆಗತ್ತಲ್ಲ. ನೋಡ್ರಪ್ಪ, ನೋಡಿ, ಹೆಣ್ಮಕ್ಳಿತ ಸಣ್ಣ ಏನು ಅಂತ ನಿಮ್ಗಾದ್ರೂ ಅರ್ಥ ಆಗ್ಲಿ. ಹೆಂಗೋ ಕಷ್ಟಪಟ್ಟು ಮದುವೆ ಮಾಡಿ ಕಳ್ಸಿದ್ರೆ, ಆ ನನ್ನ ಮಗ ಅದೇನ್ ಮೋಡಿ ಮಾಡಿದ್ನು, ಏನ್ ಸುಳ್ಳು ಹೇಳಿದ್ನು, ಅವ್ರ ಮನೆಯಲ್ಲೇ ಇಟ್ಕೊಳಕ್ ಪ್ರಯತ್ನ ಪಡ್ತಾ ಇದ್ದಾನೆ. ಇಂಥ ಮನೆ ಆಳ್ರಿಗೆ ಏನ್ ಮಾಡ್ಬೇಕು ಸ್ವಲ್ಪ ಹೇಳಿ ನೀವೇ. ಅಯ್ಯೋ ಮಾವ, ಮುತ್ತು ಮಾವ ಅಂತವ್ರಲ್ಲ, ಯಾಕೆ ಅವ್ರ ಬಗ್ಗೆ ಇಲ್ಲೇ ಇರೋದೆಲ್ಲ ಮಾತಾಡ್ತಾ ಇದ್ದೀರಾ? ಏಯ್, ಬಾಯಿ ಮುಚ್ಕೊಂಡ್ ನಿಂತ್ಕೊಳೆ. ನಮಗ್ ಗೊತ್ತಿಲ್ವಾ ಯಾರು ಎಂತವ್ರು ಅಂತ? ಆ ಗಂಧದ ಬರೆಯೋದು ಇದೇ ಆಗೋಯ್ತು, ಏನಾದ್ರು ಸುದ್ದಿ ಇದ್ದೇ ಇರ್ತದೆ. ಅವ್ರಪ್ಪ ಎಂತಿದೆ ಕೊಲೆ ಮಾಡಿ ಜೈಲಿಗೆ ಹೋಗ್ ಬಂದ. ಇನ್ನ ಅವ್ರ ಮಕ್ಳು ಕೇಳ್ಬೇಕಾ ಇವ್ರ ಇನ್ನೇನೇನ್ ಮಾಡ್ತಾರೋ ಏನೋ? ಅವ್ರಪ್ಪ ಜೈಲ್ಗೆ ಹೋದಾಗ್ಲೇ ಅವ್ರನ್ನ ಊರಿಂದ ಆಚೆ ಹಾಕ್ಬೇಕಾಗಿತ್ತು. ಅವರಿಂದನೇ ನಮ್ಮನೆ ಮುಳುಗೋಗ್ತಿದೆ ಕಣಪ್ಪ. ಕಷ್ಟಪಟ್ಟು ಮದುವೆ ಮಾಡಿ ಗಂಡನ ಮನೆ ಕಳ್ಸಿದ್ರೆ ಇವಳ ಜೀವನಕ್ಕೆ ಮುಳ್ಳು ಹಾಕ್ತವ್ರೆ ಅವರು. ಅವ್ರು ಚೆನ್ನಾಗಿರ್ತಾರ? ನಾಶ ಹೋಗ್ತಾರೆ, ಹಾಳಾಗ್ ಹೋಗ್ತಾರೆ. ಕಾತ್ಯಾಯನಿ, ಇಲ್ಲಿ ಅದನ್ನೆಲ್ಲ ಕೂತ್ಕೊಂಡು ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಅಲ್ಲೇ ಹೋಗಿ ಇತ್ಯರ್ಥ ಮಾಡೋಣ. ತಾನಿದೀನಿ ಬಾ. ಇಂಥ ಮನೆ ಆರ್ಡ್ರು ನಿಂಗೆ ಬಿಟ್ರೆ ಅವ್ರ ಆಟ ಜಾಸ್ತಿ ಆಗ್ತಾ ಇರುತ್ತೆ. ಕರ್ಕ ಬಾರೆ. ಅಯ್ಯೋ ಬೇಡ ಅಮ್ಮ, 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 ಬೇಡ. ಅದಕ್ಕೆ ಭಾರತಿನ ಬಿಡೋದಕ್ಕೆ ಹೋದ್ರಲ್ಲ, ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ.
ಅವತ್ತೆ ಏನಾದ್ರೂ ಅದಕ್ಕೆ ಜೊತೆ ಕಿರಿಕಿರಿ ಮಾಡ್ತಿದಾರ? ಇದೆಲ್ಲ ದೇವ ಮುಗೀತು, ಆ ದೇವ್ರಿಗೆ ಗೊತ್ತು. ಹೋಗಿ ಬಿಡಕಂಟಿ. ಈಗ ಪಾರ್ಥಿ ಹುಷಾರಾಗಿ ಅವ್ರ ಮನೆ ಸೇರಿದಾಳಲ್ವಾ, ಅವರು ಸಮಾಧಾನ ಆಗಿರ್ತಾರೆ. ಮಗಳು ಕಾಣಿಸ್ತಿಲ್ಲ ಅಂದ್ರೆ ಅವ್ರಿಗೂ ಕೋಪ ಬರುತ್ತಲ್ವಾ. ಭಾರತಿನ ಅವ್ರ ಮನೆವರೆಗೂ ಕರ್ಕೊಂಡು ಹೋದೆ. ಭಾರತಿನಿ ನನ್ನ ಮನೆ ಒಳಗ್ ಬರ್ಬೇಡ, ನಿನ್ನ ನೋಡಿದ್ರೆ ಅಮ್ಮ ಜಗಳ ಆಡ್ತಾಳೆ ಅಂದು. ಅದಕ್ಕೆ ಅವಳನ್ನ ಅಲ್ಲೇ ಬಿಟ್ ಬಂದೆ. ಅಣ್ಣ ಅವಳೇ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದ್ಲಲ್ವಾ, ನೀವು ಸುಮ್ನೆ ಟೆನ್ಷನ್ ಮಾಡ್ಕೋಬೇಡಿ. ಎಲ್ರು ಬನ್ನಿ, ಊಟ ಮಾಡೋಣ. ಅಣ್ಣ, ಈ ಒತ್ತೆ ಕತೆ ಮತ್ತೆ ಶುರುವಾಯ್ತು. ಬಿಡಮ್ಮ, ಬಾ ಅಮ್ಮ ಮನೆಗೆ ಹೋಗೋಣ. ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ. ಈಗ ಏನ್ರು ಏನ್ ಹಾಗ್ ನೋಡ್ತಿದ್ದೀರಾ? ಅಬ್ಬಬ್ಬಬ್ಬಬ್ಬಬ್ಬ, ಎಷ್ಟು ನಾಟಕ ಆಡ್ತಿರೋ. ನಿಮ್ ನಾಟಕ ಜೊತೆ ನಿನ್ನ ಇವಳೊಬ್ಳು ಸುಳ್ಳು ಹೇಳೋದಿಕ್ಕೆ ಸರಿಯಾಗಿದ್ದೀರಾ ನೀವು. ಆಂಟಿ ಯಾಕೆ ಮಾತಾಡ್ತಿದ್ದೀರಾ? ಅಲ್ಲ ಕಣೆ, ಆಗ್ಲೇ ಬಂದು ನನ್ ಮಗಳೆಲ್ಲಿ ಅಂತ ಕೇಳಿದ್ರೆ ನಮ್ಗ್ ಗೊತ್ತೇ ಇಲ್ಲ ಅಂತ ಅಂದ್ಬಿಟ್ರೆ ಈಗ ಎಲ್ಲಿಂದ ಬದ್ಲಿ ಇವಳು? ಅಮ್ಮ, ನನ್ ಬಂದಿದ್ದು ಅವ್ರು ಯಾವ್ದು ಗೊತ್ತಿಲ್ಲ ಅಮ್ಮ. ಅಯ್ಯೋ, ಗೊತ್ತಿಲ್ಲ ಒಳ ಸೇರ್ಕೊಳಕ್ಕೆ ನೀನ್ ದೆಬ್ಬನೇನೆ. ಲೇ ಮುತ್ತು, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನನ್ ಮಗಳ ಜೀವನಾನ? ಮದ್ವೆ ಈ ಗಂಡನ ಮನೇಲಿ ಇದ್ದವ್ಳನ್ನ ಏನ್ ಹೇಳಿ ಕಲ್ಸ್ಕೊಂಡಿದ್ಯಾ ನೀನು? ಅಯ್ಯೋ ಅಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಎಲ್ಲದಕ್ಕೂ ಮುತ್ತು ಮಾವನಿ ತಾಣ ಅನ್ನೋ ತರ ಹೇಳ್ತಿದ್ಯಲ್ಲ. ಬಾಯಿ ಮುಚ್ಕೊಂಡ್ ನಿಂತ್ಕೋ. ಕುದ್ದಾದ್ರೆ ಬಾಯಿಲಿರೋ ಅಲ್ಲೆಲ್ಲ ಉದ್ರೋಬೇಕು. ಇವನೇ ಕಾರಣ ಇದಕ್ಕೆಲ್ಲ. ನಾನ್ ಬಂದು ಕರ್ದಾನೆ ಎಲ್ಲಿದವಳು, ಈಗ ಎಲ್ಲಿಂದ ಸಿಕ್ಕಿದವಳು? ಇದಾಳಲ್ಲ ಅವಳು. ಅಬ್ಬಬ್ಬಬ್ಬಬ್ಬ, ಅದೇನ್ ನಾಟಕ ಆಡ್ತೀಯೋ, ಅದ್ ಹೆಂಗ್ ಬಂದ್ ಸೇರ್ಕೊಂಡಿ ಗಂಧದ ಗುಡ್ ಮನೆಗೆ. ನನ್ ಮನೆ ತುಂಬ ಕರ್ಕೊಂಡ್ ಬಿಟ್ಟೋಗಿದ್ದಾರೆ. ಎಲ್ಲ ಸೇರ್ಕೊಂಡ್ ನಾಟಕ ಆಡ್ತಿದೇನ್ರು? ಯಾರು ನಾಟಕ ಮಾಡ್ತಿರೋದು? ನಾವೇ ನಿಮ್ ಮಗಳನ್ನ ಕರ್ಕೊಂಡ್ ಬಂದಿಲ್ಲ, ಅವಳಾಗೆ ಬಂದಿರೋದು. ನಿಜ ಗೊತ್ತಿಲ್ಲ ಏನೇನೋ ಪಾಯಿಗೆ ಬಂದಾಗ ಮಾತಾಡ್ಬೇಡಿ. ಯೋ, ಸಾಕು ಸುಮ್ನಿರ. ನಿಮ್ ಯೋಗ್ತ ಏನು ಅಂತ ಗೊತ್ತು? ಬರೀ ಮಾತೆತ್ರೆ ಸುಳ್ಳು ಸುಳ್ಳು ಸುಳ್ಳು. ಅಲ್ಲಿಗೆ ನಿಮ್ ಜೀವನ ಹಿಂಗೆ. ಪಾಪ ಅತ್ತೆ, ಅದೇನಾಯ್ತು ಅಂದ್ರೆ ಯಾಕತ್ತೆ ಈಗೆಲ್ಲ ಮಾತಾಡ್ತಿದ್ದೀರಾ? ಅಯ್ಯೋ ಅಮ್ಮ, ನಿಲ್ಸಮ್ಮ ಸಾಕು. ಏನಮ್ಮ ನೀನು? ಏಯ್, ನನ್ ಮಾತು ನಿನ್ ಬಾಯಿಂದ ಬಂದ್ರೆ ಗುದ್ದು ಬಿಡ್ತೀನಿ ಹಾಗೆ. ನಿಂತ್ಕೊಳ್ಳಿ ಸುಮ್ನೆ. ಏನಪ್ಪ ಮುತ್ತು, ಅವ್ಳು ಯಾವಳ ಇದ್ದ ಈ ಜೊತೆ ಸುತ್ತಾಡ್ತಿದ್ಯಲ್ಲ, ಅವ್ಳ ಜೊತೆ ಚಕ್ಕಂದ ಆಡೋದೇನೋ, ಅವಳ ಜೊತೆ ಸುತ್ತಾಡೋದೇನೋ, ಅವ್ಳು ಸ್ವೀಪ್ ಮಾಡಿ ಅವ್ಳು ತಿರ್ಸೋದೇನೋ. ಎಲ್ಲರ್ಲಿ ಈಗ ಯಾವ ಹೆಂಗ್ತಾನೆ ಇರ್ತಾಳು ಈ ದರಿದ್ರ ಮನೆಯಲ್ಲಿ. ಅದ ಮಾಡಿ ನನ್ ಮರಗಳ ರಕ್ಷಿಸ್ಕೊಂಡಿದ್ದೇನೆ. ಯಾಕೋ ಕೋಪ ಬರ್ತಿದ್ಯಾ? ನಿಮ್ಮಿಂದಾಗಿ ನಮಗ್ ನೆಮ್ಮದಿ ಇಲ್ದಂಗಾಯ್ತು. ನಿಮ್ಮ ಅಪ್ಪನ ಜೊತೆ ಹುಟ್ಟಿದಪ್ಪಕ್ಕೆ ದಿನ ನಿಮ್ ಜೊತೆ ಇಳ್ಗದೈತಲ್ಲ, ಯಾವ ಕರ್ಮನೋ ನನ್ಗೆ. ಮಾಡತ್ತೆಲ್ಲ ಮಾಡ್ಬಿಟ್ಟು ಕಾರ್ಯ ಕಳಿಸ್ಬಿಡ್ತಾರೆ. ಅತ್ತೆ, ದಯವಿಟ್ಟು ನಮ್ನ ಕ್ಷಮಿಸ್ಬಿಡಿ ಅತ್ತೆ. ಇನ್ ಮುಂದೆನೂ ನಮ್ಮಿಂದ ಯಾವ ತೊಂದರೆನೂ ನಿಮ್ಗೆ ಆಗಲ್ಲ ಅತ್ತೆ. ದಯವಿಟ್ಟು ಕ್ಷಮಿಸ್ಬಿಡಿ. ಈಗೆಲ್ಲ ಆತಾಡ್ಬಿಡಿ ಅತ್ತೆ, ಕೇಳಕ್ಕ ಸಾಕ. ಅಯ್ಯೋ ಮಾವ, ನಿನ್ ಕಡೆ ಇದೇ ಆಗೋಯ್ತು ನಿಂದು. ಮಾವ ಅಂತೆ ಮಾವ. ನೋಡ್ರೋ, ನನ್ ಮಗಳ ಜೀವನಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು, ನಾನ್ ಮಾತ್ರ ಸುಮ್ನೆ ಬಿಡಲ್ಲ ನಿಮ್ಮನ್ನ. ನಡಿಯೇ ನಡಿಯೇ. ಚಾಪೆ ಕಳಿ ಗೊತ್ತಲ್ಲ.